ಕರಾವಳಿಯ ಕಾವಲು ಪಡೆಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಕರಾವಳಿ ಕಾವಲು ಪಡೆಯ ಇಂಧನವನ್ನ ಕಟ್ ಮಾಡಲಾಗಿದೆ. ವಾಹನಗಳಿಗೆ ಕೊಡ್ತಾ ಇದ್ದ ಇಂಧನದ ಪ್ರಮಾಣವನ್ನ ಈಗ ಇಳಿಕೆ ಮಾಡಲಾಗಿದ್ದು, ಈ ಮೂಲಕ ಕರಾವಳಿ ಕಾವಲು ಪಡೆಗೆ ಸರ್ಕಾರ ಈಗ ಶಾಕ್ ಅನ್ನ ನೀಡಿದೆ. ಇಂಧನವನ್ನ ಕಟ್ ಮಾಡೋದ್ರ ಮೂಲಕ ವಾಹನಗಳಿಗೆ ಕೊಡ್ತಾ ಇದ್ದಂತಹ ಇಂಧನದ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗಿದೆ. ಕಾವಲು ಪಡೆಯ ಬೋಟ್ಗಳಿಗೆ ಮೊದಲು 600 ಲೀಟರ್ ಇಂಧನವನ್ನ ನೀಡಲಾಗ್ತಾ ಇತ್ತು. ಆದರೆ ಇದೀಗ ಈ ಬೋಟ್ಗಳಿಗೆ 250 ಲೀಟರ್ ಡೀಸೆಲ್ ನೀಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಿದೆ ಸರ್ಕಾರ. ಕರಾವಳಿ ಕಾವಲು ಪಡೆಯ ಎಲ್ಲಾ ವಾಹನಗಳಿಗೆ 50 ಲೀಟರ್ ಇಂಧನ ಕಟ್ ಆಗಿದೆ. ಇಂಧನ ಕಡಿತದಿಂದಾಗಿ ಗಸ್ತಿನ ಪ್ರಮಾಣವೂ ಕೂಡ ಇಳಿಕೆಯಾಗಿದೆ. 10 ಗಂಟೆಗಳ ಬದಲಿಗೆ ಕೇವಲ 1 ಗಂಟೆ ಮಾತ್ರ ಗಸ್ತು ತಿರುಗೋದಿಕ್ಕೂ ಕೂಡ ಈಗ ಅವರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಕಾರಣ ಸರ್ಕಾರ ತೆಗೆದುಕೊಂಡ ನಿರ್ಧಾರ. ಸರ್ಕಾರದ ಮೇಲೆ ಕರಾವಳಿ ಕಾವಲು ಪಡೆ ಬೇಸರವನ್ನ ವ್ಯಕ್ತಪಡಿಸಿದೆ. ಈಗಾಗಲೇ ಸರ್ಕಾರ ಈ ಹಿಂದೆ ಎಷ್ಟು ಪ್ರಮಾಣದಲ್ಲಿ ಲೀಟರ್ ಇಂಧನವನ್ನ ಕೊಡ್ತಾ ಇತ್ತು, ಆದರೆ ಇದೀಗ ಅದನ್ನ ಬಹಳ ಕಡಿಮೆ ಮಾಡಿರುವ ಹಿನ್ನೆಲೆಯಲ್ಲಿ ಗಸ್ತು ಕೂಡ ಅಲ್ಲಿ ಕಡಿಮೆಯಾಗಿದೆ. ಕರಾವಳಿ ಕಾವಲು ಪಡೆಗೆ ಇಂಧನ ಕಡಿಮೆ ಮಾಡಿರೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಗಣೇಶ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ದೇಶದ ಆಂತರಿಕ ಭದ್ರತೆಗೆ ಕರಾವಳಿ ಕಾವಲು ಪಡೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಅಂದ್ರೆ ಸಮುದ್ರದ ಮಾರ್ಗದ ಮೂಲಕ ಭಯೋತ್ಪಾದಕ ಚಟುವಟಿಕೆ ಇರ್ಬೋದು, ಹಾಗೆ ಕಳ್ಳ ಸಾಗಾಣಿಕೆ ಮಾಡುವಂತಹ ದುಷ್ಕೃತ್ಯ ಮಾಡುವಂತರಿಗೆ ಕರಾವಳಿ ಕಾವಲು ಪಡೆ ಏನು ಸಿಂಹ ಸ್ವಪ್ನವಾಗಿ ಇರುವಂಥದ್ದು. ಆದರೆ ರಾಜ್ಯ ಸರ್ಕಾರ ಅವರಿಗೆ ಮೀಸಲಾಗಿದ್ದ ಒಂದು ಪರಿಹಾರವನ್ನು, ಹಾಗೆ ಅವರಿಗೆ ಮಾಡಬೇಕಾದ ಒಂದಿಷ್ಟು ಯೋಜನೆಗಳನ್ನು ಕಡಿತ ಮಾಡಿರುವಂಥದ್ದು. ಪ್ರಮುಖವಾಗಿ ಅವರಿಗೆ ಇಂಧನದಲ್ಲಿ ವ್ಯತ್ಯಯ ಮಾಡಿರುವಂಥದ್ದು. ಈಗಾಗಲೇ ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಹಾಗೆ ಕಾರವಾರ 3 ಭಾಗದ ಕೋಸ್ಟಲ್ ಗಾರ್ಡ್ ಸಿಬ್ಬಂದಿಗಳಿಗೆ ಸರಿಸುಮಾರು 9 ಬೋಟ್ಗಳು, ಅಂದರೆ ಸದ್ಯ ಕಾರ್ಯಗತವಾಗಿರುವಂಥದ್ದು 9 ಬೋಟ್ಗಳು. ಆ 9 ಬೋಟ್ಗಳು ಸಮುದ್ರ ಮಾರ್ಗಗಳ ಮೂಲಕ ಏನು ದುಷ್ಕೃತ್ಯ ಆಗಿದ್ದನ್ನು ತಡಿಲಿಕ್ಕೋಸ್ಕರವೇ ಅದು ನಿಯೋಜನೆ ಆಗಿರುವಂಥದ್ದು. ಅದು ಸುಮಾರು 24 ಗಂಟೆ ಅದು ಕಾರ್ಯಚಟುವಟಿಕೆಗಳನ್ನು ಮಾಡ್ತದೆ. ಆದರೆ ಅವರಿಗೆ ಮಾಸಿಕವಾಗಿ ಆ ಒಂದೊಂದು ತಲಾ ಬೋಟಿಗೆ 600 ಲೀಟರ್ ಡೀಸೆಲನ್ನು ಕೊಟ್ಟಲಾಗ್ತಿತ್ತು. ಅದನ್ನು ಕಡಿತ ಮಾಡಿರುವಂಥದ್ದು. ಅಂದರೆ 250 ಲೀಟ್ರಿಗೆ ಇಳಿಸಿರುವಂಥದ್ದು. ಅಂದರೆ ಸರಿಸುಮಾರು ಅರ್ಧದಷ್ಟು ಭಾಗವನ್ನು ಅವರಿಗೆ ಇಳಿಸಿದ್ರಿಂದ ಅವರು ಆ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಿಬ್ಬಂದಿಗಳಿಗೆ ಸಮಸ್ಯೆ ಆಗಿರುವಂಥದ್ದು. ಅದರಂತೆ ಆ ಸಮುದ್ರದ ಮೇಲ್ಭಾಗದಲ್ಲಿ ಸಂಚರಿಸುವಂಥ, ಅಂದರೆ SIಗಳಿರ್ಬೋದು, DOSP ಇರ್ಬೋದು, ಅಂದರೆ ಸಿಬ್ಬಂದಿಗಳು ಸಂಚರಿಸಬೇಕಾಗಿರುವಂಥ ವಾಹನಗಳೇನಿದೆ ಆ ವಾಹನಗಳಿಗೂ ಕೂಡ 50 ಲೀಟರ್ ಅಷ್ಟು ಕಡಿತ ಮಾಡಿರುವಂಥದ್ದು. ಇದರಿಂದ ಅವರಿಗೆ ಕಾರ್ಯಚಟುವಟಿಕೆಗಳಿಗೆ, ರಕ್ಷಣಾ ಚಟುವಟಿಕೆಗಳಿಗೆ ಮಾಡಲಿಕ್ಕೆ ಸಂಪೂರ್ಣವಾಗಿ ಸಮಸ್ಯೆ ಆಗಿರುವಂಥದ್ದು. ರಾಜ್ಯ ಸರ್ಕಾರದ ಆರ್ಥಿಕ ಸಂಕಷ್ಟಗಳು ಏನೇ ಇರ್ಬೋದು, ರಕ್ಷಣಾತ್ಮಕ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡಿಕೊಳ್ಳಬಾರ್ದು. ಆ ನಿಟ್ಟಿನಲ್ಲಿ ಅವರು ಏನು ಕಡಿತವನ್ನು ಮಾಡಬಾರ್ದು, ಆದೇಶವನ್ನು ಹಿಂಪಡಿಸಬೇಕು ಅನ್ನೋ ರೀತಿಯಲ್ಲಿ ಕರಾವಳಿಯ ಜನರು ಆಗ್ರಹಪಡಿಸಿರುವಂಥದ್ದು. ಗಣೇಶ್ ಅವರೇಟ, ನ್ಯೂಸ್ 18 ಉಡುಪಿ.